ಆಲ್ಮಟ್ಟಿ ಡ್ಯಾಮ್ ಅಂದ್ ಬಿಡ್ಲ ನಿನ್ನ. ಇದನ್ನ ಮಸರಾಕ ಮದ್ರಲಿವ ನನ್ನ ಜಲಮ ತಿನ್ನಾಕಂತೇಳಿ ಜೋಡಾಗೈತೆ ನಮ್ಮ ಜೊತೆಗೆ. ಒಳಗೆ ಹೋಗಿ ಬೀಳೋಗತ್ತಾಗ. ಯಾಕ ಒಳಗೆ ಹೋಗಿ ಯಾಕೆ ಬಿಡ್ಬೇಕ? ನನ್ನ ಮನಿ ನಾ ಇಲ್ಲೇ ಕುಂದ್ರವ. ಇಲ್ಲ ನಾ ತಲೆ ತಿನ್ಲಾರ್ದಂಗ ಸುಮ್ಮನೆ ಕುಂದ್ರ. ನಿಂದೇನ್ ಕುರಿತಿಲ್ಲ ಎನ್ಲೇ ಮಸ್ತ್ ತಿನ್ನಾಕ. ಅವನು ಯಾರು ತಿಂತಾರೋ ಬರೇ ತಲೆ ತುಂಬ ಏನ್ ಮಾಡ್ಕೊಂಡು ಶೀರ್ ಮಾಡ್ಕೊಂಡು ಕೂತಿರ್ತಿ. ಅಲ್ಬೇ ನೀನ ಅಂದೆ ಅಲ್ಬೇ 5 ನಿಮಿಷ ಬಿಟ್ಟಿರಕ್ಕಾಗಲ್ಲಪ್ಪ. ನಿಮ್ಮ ಅಪ್ಪನ ಎಲ್ಲಿ ಹೋಗ್ಯಾರ ನೋಡ್ಕೊಂಬ ಅಂದೆಲ್ಲ ಇವ. ಹೌದಾ ಗಿಡ್ಮುಳಿ ಒಟ್ಟು ನನ್ನ ಪ್ರೀತಿಗಿಲ್ಲ. ಅಲ್ಲಿ ಸೊಂಟ ನೋಡ್ರಿ ಅದು ಸೊಂಟನ. ನೀನು ಸೊಂಟ ನೋಡ್ತಿದ್ರಿ ಈಗ ಹೆಂಗ ಸಾಕತ್ತ ಹೇಳ ಗಿಡ. ಅದೇ ರವಿಚಂದ್ರನ್ 2 ದ್ರಾಕ್ಷಿ ಹಣ್ಣು ಆ ಹೊಂಕಳದಾಗ ತುರ್ಕಿ ಆಡ್ತಾನಲ್ಲ ಹಂಗೊಂದು ಡ್ಯಾನ್ಸ್ ಮಾಡ್ಬಿಡ್ಬೇಕಂತ ಮೊದ್ಲಾಗತ್ತಾಗಿ ದ್ರಾಕ್ಷಿ ಹಣ್ಣಾರ ತರ್ತಿದ್ದೆ. ನಡಿ ಕಿಶದಾಗ ಅಯ್ಯ ಆ ಕುಡ್ದು ಉಳ್ದಿದ್ದು 1-2 ಮೆಣಸಿನ್ಕಾಯಿ ಬೀಜ ಉಳ್ದಾವ್. ಇದು ಮೆಣಸಿನ್ಕಾಯಿ ಬೀಜ ಅಂತ ನಾನು ನೋಡ ಮಿರ್ಚಿ ತುಂಡು ಉಳ್ದಾವ್. ಅವನ್ನ ಇಟ್ಟು ಆಡಿಬಿಡ್ಲನ್ ಡ್ಯಾನ್ಸ್. ಓ ಇದ್ರ ಮಾಲಿಗೆ ಮರ್ಯಾದೆ ಗಡಿ ಏನ್ ನನ್ನ ಮರ್ಯಾದೆ ಕಳ್ಯಾಕತ್ತೇಳೈತೆ ಇದು ಬಾಯಿ ಮುಸ್ತೀನಿ ಏನಂತೀಯ? ಒಳಗೆ ಹೋಗಿ ಮಕ್ಕ ಹೋಗು. ಯಾಕ ಒಳಗೆ ಹೋಗುದಿಲ್ಲಪ್ಪ. ನೋಡಾಗಿರ್ತಿ ಏನ್ ತಲೆ ಹಿಡ್ಸ್ಕೊತ್ ಕೂತತೆ ಬೆಳಗ್ಗೆ ಕುಡಿದು ಬಂದಿದ್ದು. ಯಾಕ ನನ್ನ ಮನೆ ನಾ ಎಲ್ಲಿ ಹೋಗುದಿಲ್ಲ ಇಲ್ಲ ಕುಂದ್ರವ. ಆತಿಲ್ಲ ಕುಂದ್ರು ಏನು ಯಾರು ಬೇಡ ಅಂದ್ರು? ಯಾಕ ನೀ ಹೇಳ್ದಂಗ ಮಾಡ್ಬೇಕ ನಾ ಇಲ್ಲೇ ಯಾಕೆ ಕುಂದ್ರಬೇಕು? ನಾ ಒಳಗೆ ಹೋಗವ. ಈಗ ನೀವು ಹೋಗಂದ್ರೆ ನಾ ಎದ್ಕೊಂಡು ಹೋಗ್ಬಿಡ್ಬೇಕಲ್ಲ. ಅಂದ್ರೆ ಅನ್ಬೇಕಲ್ಲ ಗಿರ್ಚಕರ್ ಎಂತಿಗೆ ಎದ್ರಿ ಗೌಡ್ರು ಒಳಗೆ ಹೋದ್ರು ಅಂತೇಳಿ. ಸಿಂಹ ಮಿಸಿ ನೋಡಲ್ ಮಿಶಿ ಸಿಂಹ ಏನಂತ ತಿಳ್ಕೊಂಡ್ಬಿಟ್ಟಿಲ್ಲ. ಆ ಕಿಡ್ ಮೂಳಿ ಇಲ್ಲಿ ಕುಂದ್ರ ಬೇಡ ನಾವ ಹಾಳಾಗಿ ಹೋಗ್ತೇವೆ. ನಾನು ಬರ್ತೇನೆ. ನಾನು ಏನ್ ತಿಳಿತಾಳ ನನ್ನಲ್ಲೇ. ನಾನು ಶ್ರೀರಾಮ್ ಚಂದ್ರ ಇದ್ದಂಗ ಎಂತಿ ಬಿಟ್ಟು ನಾ ಇರಲ್ಲಪ್ಪ. ಒಬ್ಳೇ ಎಂತಿ ನನಗೆ. ಏಂತಿ ಏರ್ತದ ಏಕ ಗಿಡ್ಮೂಳಿ ಇರೋತಸ್ತ ನಾನು. ಏಕ ಗಿಡ್ಮೂಳಿ ಇರೋತಸ್ತ ಮಗನೇ ಹೌದಿಲ್ಲಪ್ಪ. ನಾನು ಏಕ ಗಿಡ್ಮೂಳಿ ಇರೋತಸ್ತ. ಅಯ್ಯವ್ವ ದೇವ್ರೇ ಗಿರ್ಜಿ ನಿಮ್ಮನೆ ಕಡೆನೇ ಬರ್ತಾನೆ ನಡ್ಲೆ ಹೋಗಣ ತಗ. ಅಲ್ಲಿ ಬರ್ತೇನೆ ನಾನು. ನಿನ್ ಫ್ರೆಂಡ್ ಭೇಟಿ ಆಗ್ಬೋದು. ನಾನು ನನ್ನ ಫ್ರೆಂಡ್ ಭೇಟಿ ಆಗ್ಬಾರ್ದನ. ಮಲೇಶಿ ನನ್ನ ಫ್ರೆಂಡ್ಲೆ ಬಾರ್ಮೆಟ್ಟು ಬರೀ ಬಾರ್ಮೆಟ್ಟು. ನಿಮ್ಗಿಂತ ಮುಂಚೆ ಇದ ಊರಾಗ ಹುಟ್ಟಿ ಬೆಳೆದವ್ರ ನಾವು. ಅಲ್ಲ ನೀವು ಗಿರ್ಜಕರ್ ಬೇರೆ ಕಡೆಯಿಂದ ಬಂದಾರ. ನೀ ಗಿಡ್ಮುಳಿ ಹುಟ್ಟಿದ್ದಿಲ್ಲ. ನೀನ್ ನೋಡಿ ಲವ್ ಮಾಡಿ ತಪ್ಪು ಮಾಡಿಬಿಟ್ಟೆ. ಚಂದ ತೆಳ್ಳನ್ ಬಳ್ಳು ಬಳಕೆ ಅಂತ ಹುಡುಗಿಯಾರು ನನ್ನಿಂದ ಬಿದ್ದಿದ್ರು. ಅವ್ರನ್ಯಾರು ಹೊಳ್ಳೆ ನೋಡ್ಲಿಲ್ಲ. ದುಂಡು ಏಡೆ ಕೈಯಾಗಿ ಸಿಗ್ತಿ ಅಂತೇಳಿ ನೀನ್ ನೋಡಿ ತಪ್ಪು ಮಾಡಿಬಿಟ್ಟೆ. ಈಗ ನಾನು ಮಲ್ಲೇಶಿ ಭೇಟಿ ಆಗೋದು ಬೇಡನಾ? ಗೌಡ್ರೆ ಹೋಲ್ ಬಿಡ್ರಿ ಪಾಪ ಶಾಂತಕ್ಕೆ ನೀ ಹಾಕಿ ತಲೆ ತಿಂತೀರಿ ಪಾಪ. ಅಯ್ಯ ಅಲ್ರಿ ಗಿರ್ಜಕರ ನಾನು ಎಲ್ಲಿ ಹಿಡ್ಕೊಂಡೇನಕಿನ ಏಕಿನ ಹಿಡ್ಕೊಂಡೇನು ನಾನು ಬಿಡಾಕ? ಗಿರ್ಜಿ ಇದು ಹಿಂಗೆ ಹೇಳಿದ ಕಳದಲ್ಲ ಇದು ಕುಡಿದು ನಿಂತೈತಿ ಮೂಳಿ. ನಡಿ ಹೋಗ ನಡಿಯತ್ತ. ಏನ್ ದಳವಟ್ಟಿದ ಮನ್ಯಾಗ ಏನ್ ಎದ್ಲುಗಟ್ಟ ಅಂದ್ರೆ ಎದ್ಲುಗಟ್ಟ ಯಾ ನಮ್ನಿ ಗದ್ಲ ಹಾಕಾಕತ್ತೀರಿ ಅಂತಾನ. ತಗ ಸಿದ್ಧಾ ಯಾರಲ್ಲ ಇವರಿಬ್ರು? ನಾನ ಕಸ ಹೊಡಕಿ ಆಕಿ ಬಾಂಡೆ ತಿಕ್ಕಿ. ಇಬ್ರು ಬಂದೆ ಮನೆ ಕೆಲ್ಸಕ್ಕ ಮುಗಿದತ್ತಿ ಹೊಂಟೇವೀಗ. ನಡೆಯಲ್ಲ ಗಿರ್ಜಿ ನನಗೆ ಸಾಕಾಗಿತ್ತ ತಗ. ಒಳಗೆ ಹೋಗಿ ತಣ್ಣಗ ಮಕ್ಕೋರಿ 1-2 ತಾಸು ನಾ ಅಡ್ಡಾಡ್ಕೊಂತ ಗಿರ್ಜಿ ಮನೆ ಕಡೆ ಹೋಗ್ಬಿಡ್ತಾನ ತಗ. ನನಗೆ ಇಲ್ಲಿ ಕುಂತು ಮಾತಾಡೋದಾಗಲ್ಲಪ್ಪ. 4 ಮಾತು ಮಾತಾಡೋದಾಗಲ್ಲ. ಇನ್ನು ನೀ ಬಿಡೋದಿಲ್ಲ ಅಂತ ನನಗೆ ಗೊತ್ತಾಗೈತಿ. ಆಯ್ತು ನಾನು ಒಂದಿಟ್ಟು ಮಕ್ಕೊಂಡ್ರೆ ರೆಸ್ಟ್ ತಗೊಂತೇನೆ. ಹಂಗಾರೆ ಹೋಗಿ ಬಾ ಎಂತಿ ನಿನ್ನ ಗೆಳತಿ ಜೊತೆ ಹೋಗಿ ಬಾ. ಇದು ಬೇಡಲ್ಲ. ಬಿಟ್ಟು ಒಂಟೆಲ್ಲ ನನ್ನ ಮೂಳಿ ಗಿಡ ಮೂಳಿ ಒಣಗ್ಯಾವ ಹೂವ ಬಳ್ಳಿ. ಏನು ತಿಳಿದಾಂಗ ಹೊಂಟಿ ಮಳ್ಳಿ ಏನು ತಿಳಿಲಾಂಗ ಹೊಂಟಿ ಮಳ್ಳಿ. ಹೊಳ್ಳಿ ಬಾರ ಅಂಗಳಕ ನೀ ಹೊಳ್ಳಿ. ಯಪ್ಪ ಯಾಕೆ ತಲೆ ಕೆಡಿಸ್ತಿಪ್ಪ. ನಾವ್ ನನ್ನ ದೋಸ್ತನ ಭೇಟಿ ಆಗೋದೈತಿ. ನಾ ಹೋಗ್ಬರ್ತೇನೆ. ಮಕ್ಕಪ್ಪ ಹೋಗಿ ಬಾ ಮಗನೇ. ವಿಜಯ್ ಭವ ಯವ್ವೇ ಬಾ ಯವ್ವೇ ಬತ್ತ. ಈ ಮಗ ಕಷ್ಟ ಸುಖ ಮಾತಾಡೋಣ ಬಾ. ಹೊಟ್ಟೆಗ ಇರೋದೆಲ್ಲ ಇವತ್ತು ನಿನ್ ಮುಂದೆ ಕಕ್ಕಿ ಬಿಡ್ತೇನೆ ಬಾ. ಕಕ್ಕಿ ಬಿಡ್ತೇನೆ. ಯವ್ವ ಸಾಕತ್ತವ ಯವ್ವ ತಪ್ಪಿಸ್ಕೊಂಡು ಬರೋ ಅಷ್ಟೊತ್ತಿಗೆ. ಶಾಂತಕ ಕುಂದ್ರ ಚಾ ಮಾಡ್ಕೊಂಬರ್ತೀನಿ. ಬ್ಯಾಡ ಬಿಡ್ಲೆ ಈಗೆಲ್ಲ ತಿಂದು ಕುಡ್ದು ಕುಂತಿದ್ವಿ. ಮತ್ತೇನೆ ಚಾ ಹತ್ರತಿ ಬೇಡ ಕುಂದ್ರ. ಪರಕ್ ಬಂದಿದ್ಲನ? ಇಲ್ಲ ಬಂದೆ ಇಲ್ಲೇ ಅದ ನೀ ನೆಂದೋರ್ ಮಂದಾಗ ಅಂತೇಳಿ ನಮ್ಮ ಪರಕ್ 100 ವರ್ಷ ಆಯಸ್ಬಿಡು. ಬಂದ ಬಿಟ್ಲಲ್ಲ ಅಂತೂ. ಅಂದಾಗ ಏನ ಪರಕ ನಿನ್ ಮಗ ಸೊಸಿ ಇಬ್ರು ಆ ಜೋಡಿ ಈ ಜೋಡಿ 2 ಜೊತಿಲೆ ಎಲ್ಲೇ ಹೊಂಟಿದ್ರು ಕಾರ್ನಾಗ. ಏನು ಊರ್ ಮ್ಯಾಗ ಹೊಂಟಾರನ? ಹೂನ ಯವ್ವ ಹೇಳಿದ್ರೆ ಕೇಳುವಲ್ಲ ನೋಡು. ಏನ್ ಮಾಡ್ತಿ
ಟ್ರಿಪ್ಪಿಗೆ ಹೋದ್ರು ಟ್ರಿಪ್ಪಿಗೆ. ನನಗೆ ಬಾ ಅಂದ್ವಾ ಒಲ್ಲೆನ್ನವ ನಾನು ಏನೋ ವಯಸ್ಸಿನ ಹುಡುಗರ ಹೊಂಟಾವ ಹೋಗಿ ಬರ್ರಿಪ್ಪ ಆರಾಮಾಗಿ. ಮತ್ತು ನಾ ಅದಕ್ಕೆ ಅಂದೆ ಮಕ್ಕಳು ಮರಿ ಇದ್ದಿದ್ರೆ ಇನ್ನು ಬಿಡಪ್ಪ ಅವ್ನು ಕರ್ಕೊಳಕ್ಕೆ ನಾ ಹೋದ್ರು ನಾ ಕರ್ಕೊಂಡು ಕುಂದಿರ್ತೇನೆ ನಿಮ್ಮ ಪಾಡಿ ನೀವು ಆರಾಮಾಗಿ ಆಟ ಆಡ್ರಿ ಅನ್ಬೋದಿತ್ತು. ಆಕೆಗೂ ಅದ್ರ ತಾಪತ್ರೆ ಇಲ್ಲ ಈಕೆಗೆ ಅದ್ರ ತಾಪತ್ರೆ ಇಲ್ಲ. ನಾ ಹಿಂದಿಂದ ಜೋತ್ ಬಿದ್ಕೊಂಡು ಹೋಗ್ಯಾರ ಏನು ಮಾಡೋದೈತಿ. ಅವು ಏನಾರ ತಿಂತಿರ್ತಾವೆ ಉಣ್ತಿರ್ತಾವೆ ಕುಡಿತಿರ್ತಾವೆ ಮಾಡ್ತಿರ್ತಾವೆ. ನಾವು ಬೆನ್ನ ಹತ್ಕೊಂಡು ಹೋಗಿ ಏನು ಮಾಡೋದು. ಅವ್ರು ಆರಾಮಾಗಿ ಇರಲಿ ಹೌದಿಲ್ಲ. ನಾವು ವಯಸ್ಸಾದ್ರ ಮನೆ ತಂದಿತ್ತ ಇಟ್ಟು ಮಾಡಿಬಿಡ್ಬೇಕು. ಬೆನ್ನ ಹತ್ಕೊಂಡು ಎಲ್ಲದಕ್ಕೂ ಹೋಗಿ ಜೋ ಅಂತ ಜೋತ್ ಬೀಳೋ ಬದ್ಲಿ ಸುಮ್ಮನೆ ನಾವು ಇಷ್ಟು ಮಾಡೋದು ಒಳ್ಳೇದು ನೋಡತ್ತಾಗಂತೆ ನಾನು ಹೌದಿಲ್ಲ. ಹೋಗಿ ಬರ್ರಿಪ್ಪ ನೀವು ಆರಾಮಾಗಿ ಅಡ್ಡಾಡ್ಕೊಂಡು ಬರ್ರಿ ನಾವು ಇರ್ತೇವೆ ಮನ್ಯಾಗ ಅಂತ ಹೇಳೋದು ಭಾರಿ ಉತ್ತಮ ಅಂತ ತಿಳ್ಕೊಂಬಿಡು ಹೌದಿಲ್ಲ. ಅಲ್ಲಗಿಜ್ಜಿ ನಮ್ಮನೆ ಕಡೆ ಬಂದಿದ್ದಿಲ್ಲ ಹಂಗೆ ಸುಮ್ಮನೆ ಬರೋಕೆ ಅಲ್ಲ ನೀನು. ಅಯ್ಯೋ ಶಾಂತಕ್ಕ ಏನಿಲ್ಲ ಬಿಡ. ನಾನು ಸಂಜೆನೇ ಆಕಿನೂ ಹೋಗಲ್ಲವ ಕೆಲ್ಸಕ್ಕೆ. ನನ್ನ ಮಗ ಮಕ್ಕೊಂಡೈತಿ ಒಳಗೆ. ಈ ನಮ್ಮ ಮನೆಯವ್ರು ಏನು ಮಾಡ್ಬಿಟ್ರ ಆಕಿಗೆ ಅಂದ್ರೆ ಆಕಿಗೆ ಹೇಳಂತೂ ಹೇಳಿಲ್ಲ. ಒಂದು ಅಂಗಡಿ ಹಾಕಿ ಕೊಡ್ಬೇಕಿತ್ತು ಆಮೇಲೆ ಬೇಕಾದ್ರೆ ರೊಕ್ಕ ಕೊಟ್ಟು ಮುಡ್ಸಕ್ಕೆ ಬರ್ತಿತ್ತು ನನ್ನ ಮಗ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟಾರ. ಅಂದ್ರೆ ಇಷ್ಟ ಹೇಳಿದ್ರೆ ನಿಂಗೆ ಪೂರ ವಿಚಾರ ಗೊತ್ತಾಗೋದಿಲ್ಲವ. ಅವ್ಗೊಂದು ಸ್ವಂತ ವ್ಯಾಪಾರಕ್ಕೆ ಹುಬ್ಬಳ್ಳಿಪೇಟೆಗೆ ಒಂದು ಅಂಗಡಿ ಹಾಕಿ ಕೊಟ್ರೆ ಅವಂಗೆ ಮೊದ್ಲಿನಂಗೆ ಈಗ ಅಡ್ಡಾಡಿ ಓಡಾಡಿ ನಿಂತು ಮಾಡಿ ಕೆಲಸ ಮಾಡೋಕ್ಕಾಗಲ್ಲ. ಎಷ್ಟಾದರೂ ಕಾಲು ಮುರಿದು ಕಾಲು ಮದ್ದು ಒಂಥರ ಇದು ಮಾಡಿದಂಗೆ ಅದು ಮೊದ್ಲಿನ ಕಸುವು ಬರೋದಿಲ್ಲ ಈ ಕಾಲಾಗ ಅಂತ ಹೇಳ್ಬಿಟ್ಟಾರ. ಹೇಳತ್ಲೆ ಅದು ಕರೆನೂ ಹೌದು ಬಿಡು. ಅದಕ್ಕೆ ಮತ್ತೀಗ ರೊಕ್ಕ ಬೇಕಲ್ಲ ಹಾಕಿ ಕೊಡಕ್ಕೆ ಅವಂಗೆ. ಈಗ ನಮ್ಮ ಕಡೆ ಎಲ್ಲೈತೆ ರೊಕ್ಕ ಇದ್ದಿದ್ದು ರೊಕ್ಕ ಹಾಕಿ ಹೆಣಕ್ಕೆ ಬಡ್ದು ಕುಂತೇವಿ. ಇನ್ನೂ ಅವ್ರು ಕೊಟ್ಟಾಕರೆ ಈಗ ಸದ್ಯಕ್ಕಂತೂ ಯಾರ ರೊಕ್ಕನೂ ಇಲ್ಲಲ್ಲ. ಹಾಗಾಗಿ ಈಗ ಕುತ್ತಿಗೆ ಬಂದಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಇವರು ಕೊಟ್ಟಿನ ಬೇಕಾದ್ರೆ ಬಗೆಹರ್ಸಕ್ಕೆ ಬರ್ತಿತ್ತು. ಈಗ ಎಲ್ಲರ ರೊಕ್ಕ ವ್ಯವಸ್ಥೆ ಮಾಡ್ಬೇಕು ಅಂತ ಅನ್ನಕತ್ರ. ಅದು ಆಕಿಗೆ ಅನ್ಸೈತಿ. ಅವರಪ್ಪ ಅವ್ರವ್ನು ಕೇಳ್ಯಾಳ ನಮ್ಮ ಸಂಜನ ಕೇಳಿ ಏನು ಮಾಡ್ಯಾಳ ಇದು ಏನದು ರೊಕ್ಕನ ಕೇಳ್ಯಾಳ. ಕೇಳಿ ಅದನ್ನು ತೊಗೊಂಡು ಅಪ್ಪ ಹುಬ್ಬಳ್ಳಿಯಾಗ ಒಂದು ಅಂಗಡಿ ಹಾಕಪ್ಪ ನಮ್ಮಪ್ಪ ನನ್ನ ಗಂಡು ಕುಂದಿರ್ತಾನೆ ಹಿಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟಾಳ. ಆಯ್ತು ತಗೋರುವ ಆಯ್ತು ನಾವು ಮಾಡಿದ್ದಾರ ಅಡುವ ಆಸ್ತಿ ಯಾರಿಗೆ ನಿಮ್ಗೆ ಅಲ್ಲ ಸೈ ಆಯ್ತು ತಗೋ ಅಂತ ಅಂದು ಹ್ಞೂ ಅಂದಂತ ಅವ್ರಪ್ಪ. ಹೌದನ ಹಾಕಿ ಕೊಡೋಲಕ್ ಬಿಡು ಹಳ್ಯಾಗ ದುಡಿಮೆ ಆದ್ರೆ ವ್ಯಾಪಾರ ಆದ್ರೆ ಆಗೋಲ್ತಕ್ಕ. ಹೌದು ಮೊದ್ಲಿನಂಗೆ ನಿಲ್ಲಕ್ಕೂ ಆಗಲ್ಲ. ಅಲ್ಲ ಸಂತಕ್ಕೆ ನಾವೇನು ಅವ್ರ ಅಪ್ಪ ಗುಟ್ಟೇವನು ಅವ್ರ ಆಸ್ತಿ ಒಳಗೆ ನಾವು ತಿಂದು ಆರಾಮಾಗಿರಕ್ಕ. ನಮ್ಮಪ್ಪ ದುಡ್ದಿದ್ದ ನಮಗಿಲ್ಲ. ಇನ್ನು ನನ್ನ ಗಂಡನ ಮನೆಯಾಗ ಅವ್ರಪ್ಪ ದುಡ್ದಿದ್ದ ಆಟ ಐತಿ. ನಾವು ನಮ್ಮ ಮಾವಂದನ ಅಧಿಕಾರಲೇ ನಾ ತಿಂತಾನೆ. ಇವ್ರಪ್ಪನ ಮನೆದ ಆಸ್ತಿ ನಾಳೆ ಹಾಕಿದ್ ಮಾಡಕ್ಕೆ ಹೋಗುನು ಒಂದೊಂದ್ಸಲ ಒಲ್ಲೆ ಅನಿಸ್ತವ ಮನಸ್ಸತ್ತಾಗ ನನಗರ ಬೇಡ ಅಂತ ಅನಿಸುತ್ತೆ. ಹೆಂಗ್ಸರ ಬಾರಿ ಸೊಕ್ಕಿಂದ ಐತಿ ನಾಳೆ ಆದ್ನು ಅಂತತಿ ನಮ್ಮ ಮನೆಯಾಗಿನ ಮಾಡಿಕೊಟ್ಟಲ್ಲ ನೀವು ಎರಡು ತುತ್ತು ಕುಳ್ಕೊಳತ್ತೀರ ಅಂದ್ರು ಅಂತ ಹೇಳಕ್ಕೆ ಬರತ್ತಲ್ಲ. ನಮ್ಗೆ ಇದಕ್ಕೆ ಪೀಕಿವ ಅವ್ರ ಆಸ್ತಿ ಹೌದಿಲ್ಲ. ಹಂಗಾರೆ ಹಿಂಗೆ ಮಾಡೋ ಅಂಗಡಿ ಹಾಕಿ ಕೊಟ್ಟ ಮೇಲೆ ನಿಂದು 10 ಲಕ್ಷ ರೂಪಾಯಿ ಬರ್ತತ್ತಲ್ಲ ಅಂಗಡಿ ಎಷ್ಟು ಖರ್ಚಾಗೈತೆ ಕೇಳಿ ಅದ್ರ ರೊಕ್ಕ ಹೊಳ್ಳಿ ಕೊಡು. ಆಮೇಲೆ ನಿಮ್ಮ ಮುಂದೆ ನಿಮ್ಮ ಮಕ್ಕಳಿಗೆ ಏನು ಕೊಡ್ತೀರಿ ಕೊಟ್ಕೊಡ್ರಿ ಈ ಸದ್ಯ ಬೇಡ ಅಂತ ಹೇಳು. ಹಂಗಿದ್ರೆ ಅದವ್ರು ಒಳ್ಳೆ ಇಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಯಾರು ಇಸ್ಕೊಂತಾರೆ ಹೇಳು ಇಸ್ಕೊಳ್ಳಲ್ಲ. ಹೊಲ್ಬಿಡಾಗಿಜ್ಜಿ ಏನು ಹಳೆ ದುಡ್ಕೋತಾನ ಮಗಳು ಆರಾಮಾಗಿ ಹೋಗಿ ಕುಂದಿರ್ತಾಳ ಕೆಲಸ ಬಿಟ್ಟು ಆರಾಮಾಗಿ ಮಗಳು ಹಳೆ ತಿಂತಾರೆ. ಏನಾಯ್ತು ಸುಮ್ಮನಿರು ನೀನು. ಅದು ಮಾಲ ಹಾಕಿ ಸೇವೆ ಕೊಟ್ಟಿರ್ತಾರೆ ನಾವು ಅವ್ರೇನು ಅಂಗಡಿ ಮಾಡಿ ಕೊಟ್ಟಿರ್ತಾರೆ ಅಟ್ಟೆ. ಮಾಲ ಅದು ಇದ್ದಿತ್ತಂದ್ರು ನಾ ಅದ್ರ ಕಷ್ಟಪಟ್ಟು ದುಡಿಯೋ ನಿನ್ನ ಮಗ ಸುಮ್ಮನೆ ಮಗ ದುಡಿದ್ರಾಗ ತಂದೆ ತಾಯಿ ತಿನ್ನೋದ್ರಾಗ ಏನು ತಪ್ಪೈತಿ. ಏನು ಅವ್ರು ದುಡ್ಕೊಂಬಂದು ನೀನು ಕೊಡ್ತಾರೆ. ನಾ ಸಣ್ಣಗಿರೋ ನೀನು ಇಂಥ ದಾಕ್ಷಣ ಎಲ್ಲ ಕಾಯಕ್ಕೆ ಹೋಗ್ಬೇಡ. ಬಾರಿಗೆ ಸಡ್ಲು ಸಿಕ್ತಿ ಅವ್ರ ಕೈಗೆ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡಿರು ನೀನು. 10 ಲಕ್ಷ ರೂಪಾಯಿ ಏನು ತಣ್ಣಗ ಹಣ ಐತಿ ಬ್ಯಾಂಕ್ನಾಗ ಇಟ್ಕೊಡ್ರಿ ಈ ಸಲ. ಏನು ಮತ್ತೆ ನಮ್ಮ ಅಣ್ಣನ ಮಗ ಬಂದು ಎಷ್ಟೋ ದಿನದಾಗ ವಾಪಸ್ ಕೊಡ್ತೀನಿ ಅಂತಾನಂತಲ್ಲ ರೊಕ್ಕನ. ಒಂದು 10 ದಿನದಾಗ ಕೊಡ್ತೀನಿ ಅಂದಾನಂತವ. ಅದು ಒಂದು 15 ದಿನ ಟೈಮ್ ಕೊಡ್ರಿ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂದಾನು. ಕೊಡ್ತಾನೆ ಬಿಡ ಹಂಗಾರೆ ಯಾಕೆ ತಲೆ ಕೆಡ್ಸ್ಕೊಂತಿ. ಕೊಡಲಿಲ್ಲ ಅಂದಾಗ ಮಾತಾಡ್ರಿ. ನಾ ಅದಕ್ಕೆ ಸುಮ್ಮನೆ ಅದೇನೆ ಶಾಂತಕ್ಕ ಭಾಳ ಹತ್ತಾತ ನನಗೊಂದು ತಂಡಾಗಿಂದ ಬಂದು ಸಾಕಾಗೈತಿ. ಒಂದು ಈಟ್ ಚಾ ಮಾಡ್ತೀನಿ ತಡಿ 3 ಮಂದಿ ಕುಡಿಯೋಣ. ಮಾಡ್ಕೊಂಬರವ ನನ್ನ ಗಂಡನ ಕಡೆ ಒಡ ಕುಟ್ಕೊಂಡು ಸಾಕಾಗೈತೆ ನನಗಂತೂ ತಗಯ್ಯವ ಏನು ತಲೆ ಕೆಡಿಸತ್ತೆ ಇವ ಸುಮ್ಮನೆ ನನಗೆ ತಲೆ ಕೆಡ್ಸ್ತಾರ. ಒಂದ್ಸಲ ಗಿರ್ಜಿ ನಾವೊಂದು ಕ್ವಾರ್ಟರ್ ಕುಡಿದು ನೋಡ್ಬೇಕಂತ ಮಾಡೇನ್ಲಿ. ಅದ್ರಾಗ ಅಂತಂದ್ರೆ ಏನಿರ್ತೈತಿ ಅಂತ ನನಗೆ ಗೊತ್ತಾಗಬೇಕಾಗೈತಿ. ಆ ಕುಡಿದು ಹಂಗ್ಯಾಕೆ ಮಂಗ್ಯಾಕೆ ಸೀರೆ ಕುಡಿಸ್ದಂಗೆ ಆಡ್ತಾರ ಅಂತ ನನಗೆ ಗೊತ್ತಾಗಬೇಕಾಗೈತಿ. ಹಂಗ್ಯಾಕೆ ಇದು ಮಾಡ್ತಾರಂತ ನಾನು ತಿಳ್ಕೊಬೇಕಾಗೈತಿ. ನಾನು ಇವತ್ತೊಂದು ಕ್ವಾರ್ಟರ್ ಹೊಡೆದ ಬಿಡ್ತೇನೆ ಇವತ್ತು ಆಗಿದ್ದಾಗಲಿ ಏನು ಬೇಕಾದ್ದಾಗಲಿ. ಇವತ್ತು ಕುಡಿದು ಇವತ್ತು ನಮ್ಮ ಅತ್ತಿನ ತಿರುಗಾಡಿ ಬರ್ತಾ ಬಿಡಿದ್ರು ಬಿಡದ್ನೇ ನಾನು ಹೇಳೋಕ್ಕಾಗಲ್ಲ ಯಾವುದಕ್ಕೂ. ಇವತ್ತು ಕುಡಿದ್ರಾಗ ಏನೈತೆ ಅಂತ ತಿಳ್ಕೊಳಕಬೇಕು ನಾನು. ಅದಕ್ಕೆ ಸಕ್ಕರೆ ಜಾಸ್ತಿ ಹಾಕ್ಬೇಕಾ ಕಡಿಮೆ ಹಾಕ್ಬೇಕಾ? ಅಯ್ಯೋ ಗಿಜಿ ಈಟ ಹಾಕ ಇವ ಶುಗರ್ ಬಂದಿಗಿಂದ ತಿಂದಾಗಡೆ ಆಗ್ಬೇಕತ್ತಾಗ ಮತ್ತೆ ಅದೇ ಕೈ ಕಾಲು ಕಡಿಸ್ಕೊಂಡಿಂದಾಡೆ ಏನಾರು ಹೆಚ್ಚು ಕಮ್ಮಿ ಆದಿತ್ತು. ಬೇಡ ನನಗೆ ಶುಗರ್ ಅಂದ್ರೆ ಇದಕ್ಕೆ ಬಂದಂಗೆ ಹಾಕತ್ತಗಟ್ಟತಿ. ಬೇಡ ಇದು ಸಕ್ರೆ ಒಂದೀಟ ಕಳಕ ಸಪ್ಪಂದು ಕೊಟ್ಟರು ಅಡ್ಡಿ ಇಲ್ಲ. ಇಲ್ಲಿ ಒಂದು ಹಾಕ ಮೆಲ್ಲು ಸೀರೆ ಸವಿಗಾನ ಎದೆ ಜಲ್ಲೆನೆ ಹೂವಿನ ಬಾಣ ಮನದಾಸೆಯಾಡುವ ಬಯಕೆ ಕನಸಾಗಿ ಕಾಡುವುದೇಕೆ. ಏನ್ ಸಂತೋಷ ಏನ್ಲೇ ಇದು ಇಷ್ಟು ಖುಷಿ ಆಗಿದೆಯೇ? ಯಾಕ್ರಿ ನಾ ಖುಷಿಯಾಗಿರ್ಬಾರ್ದನ? ಅದು ನಿಮ್ಗೆ ಸಹಿಸಕ್ಕಾಗುದಿಲ್ಲನ ಹೆಂಗ ಮತ್ತೆ? ಅಲ್ಲ ಖುಷಿಯಾಗಿರೋ ಮರೆ ನಿನಗೆ ಯಾಕೆ ನಾ ಬೇಡ ಅಂತಂದ್ಲಿ. ನೀ ಖುಷಿಯಾಗಿದ್ದಷ್ಟು ನನಗೂ ಖುಷಿನೇ. ಹೇಳು
ಎದಕ್ಕೆ ಹಾಡೆಲ್ಲ ಹೇಳತ್ತಿದ್ದಿ ಅಲ್ಲ ಈಗ ಸದ್ಯದ್ರಾಗಂತೂ ಹಾಡು ನೀ ಹೇಳಿದ್ದಂತೂ ನಾ ಕೇಳೇ ಇಲ್ಲ ಬಿಡು. ಅವಾಗೇನ ಮದುವೆ ಆಗೋಸ್ತ್ರಾಗ ಅದು ಈ ಕುರುಕುತ್ ಊಟಕ್ಕಿಂತ ಮುಂಚೆ ಏನಾರು ಹಾಡ್ತಿದ್ದೆ ಏನ? ಇವ್ ಹುಟ್ಟಿ ನನ್ನ ನೆಮ್ಮದಿ ಹಾಳಾಗಿಂದಂತೂ ಹಾಡು ಪಾಡು ಹಾಡಿದ್ ನನ್ಗೆ ಗೊತ್ತಿಲ್ಲ. ಬಾರಿ ನಿಮ್ದು. ನನ್ನ ಮಗ ಏನ ಅದೃಷ್ಟ ಅದೃಷ್ಟ ನಮ್ಗೆ ಯಾವಾಗಿದ್ರು. ಅವನ ಬಗ್ಗೆ ನೀವು ಮಾತಾಡಕ ಹೋಗ್ಬೇಡ್ರಿ. ಅದೃಷ್ಟ ದುರದೃಷ್ಟ ಇವ್ರಿಗೆ ಗೊತ್ತು, ಅದು ಹೋಗ್ಲಿ ಬಿಡು. ಈಗ ಏನಾತ್ ಹೇಳು. ಇಲ್ಲ ನೋಡ್ರಿ, ನನ್ನ ಮಗ ನನಗೆ ಶ್ರೀಮಂತ ಶ್ರೀಮಂತ ಸೊಸಿ ತರಾಕತ್ತಾನ, ಗೊತ್ತಾನ? ಹೌದಾ? ಇವತ್ತು ಎದಕ್ಕೆ ಹೋಗ್ಯಾನಂತ ಮಾಡಿರಿ? ಮದುವೆ ವಿಚಾರ ಮಾತಾಡಕ ಹೋಗ್ಯಾನ ಆ ಹುಡುಗಿ ಮನೆಗೆ. ಅಲ್ಲ, ಆಕಿ ಮಾತಾಡಿ ಕರೆಸ್ತೇನೆ ಅಂದಾಳಂತ. ಅಕಸ್ಮಾತ್ ಏನಾರ ಮದುವೆಗೆ ಒಪ್ಕೊಲಿಲ್ಲ ಅಂದ್ರೆ ಆಕಿ ಓಡಿ ಬರ್ತೇನೆ ಅಂದಾಳಂತ. ಆಕಿಗೂ ಪಗಾರ ಏನೋ ಬರ್ತೈತಂತ. ಈಗ 10 ಲಕ್ಷ ರೂಪಾಯಿ ಸಾಲ ಯಾರು ಹರಿಯಾತಾರಂತ ಮಾಡಿರಿ? ಅದ ಹುಡುಗಿನ ಹರಿಯಾಕತ್ತಾಳ. ಈ ಊರಾಗ ಏನಾರ ನನಗಂತ ಬಂಗಾರದಂತ ರಿಚ್ ಸೊಸಿ ಬಂದ್ಬಿಟ್ಲಂದ್ರ ಅಬ್ಬಬ್ಬಾ ನಾನು ಹಿಡ್ದಾರ ಯಾರದಾರ ಹೇಳಗಾರ ನೋಡೋಣ, ಹೌದಿಲ್ಲ? ಪೂರ ನಸೀಬ್ ತೆರೆದೋಗ್ಬಿಡ್ತತ್ ನಂದತ್ರ. ನಿಮ್ಮ ತಂಗಿ ಹೊಟ್ಯಾಗ ಬಡಿಗೆ ಹಾಕಿ ತಿರುವುದಂಗೆ ಆಕತಿ, ಮೆಣಸಿನಕಾಯಿ ಮುರಿದಂಗೆ ಆಕತಿ. ನೋಡ್ತಿರ್ರಿ, ತಲೆ ಮ್ಯಾಗ ಖಾರ ಅರಿಬೇಕು ಅಂತ ಸೊಸಿ ಬರ್ತಾಳೆ ನನಗೆ. ಅಯ್ಯೋ ಇಂಥ ಸೊಸಿ ಸಿಕ್ಲಾ, ಅಯ್ಯೋ 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 ಅಂತೇಳಿ ಆಕಿ ಮಗಳಿಗೆ ಅದಿ ಅಂತ ತರ್ತಾಳ ವರ ನೋಡೋಣ. ಅವ್ರು ನಿನಗೆಂತ ಸೊಸಿ ಬಂದ್ರ ಅವ್ರು ಯಾಕ್ಲೆ ಹೊಟ್ಟಿ ಹುರ್ಕೋತಾರ? ಅದನ್ನ ಬಿಡು. ಈಗ ಹೌದು ಓಡಿ ಬರ್ತೇನೆ ಅಂತ ಕೆಂದಾಳ, ಸಹಿ ಆತ. ಇವ ಏನಂದ? ಮದ್ವಿ ಮಾಡ್ಕೊಂಡ ಕರ್ಕೊಂಡ್ ಬರ್ತೀನಿ ಅಂದಾನ. ಅಯ್ಯೋ ದೇವ್ರಿ, ಅಲ್ಲೇ ನೀ ಏನ್ಲಿ ಎಲ್ಲದಕ್ಕೂ ತಕೊಂಡ ನಿಂತು ಬಿಟ್ಟಿಯಲ್ಲ. ಮದ್ವಿ ಮಾಡ್ಕೊಂಡ್ ಕರ್ಕೊಂಡ್ ಬರ್ತೀನಿ ಅಂದ್ರೆ ಹೋಂದ್ ಬಿಟ್ಟೆ ನೀನು. ಖರ್ಚಿಲ್ದಂಗ ಸೊಸಿ ಬರ್ತಾಳ ಮನೆಗೆ ಅಂದ್ರ ಬೇಡ ಅಂತಂದ್ಲೆ. ನೀವು ಬಾಯಿ ಮುಚ್ಕೊಂಡಿರ್ರಿ, ನಾವ ಹುಡುಕಿದ್ರು ಅಂತ ಸೊಸಿ ಸಿಕ್ಕಲ್ಲ. ಈಗಿನ ಹೆಣ್ಮಕ್ಳು ಭಾರಿ ಡಿಮ್ಯಾಂಡ್ ಐತಿ, ಮಾಡ್ಕೊಂಡ್ ಬರ್ಲಿ. ಅದಕ್ಕಪ್ಪ ಈ ಗಂಡ ಹೆತ್ತಾರೆಲ್ಲ ತಾಯಿಗಳು ಗಂಡ ಮಕ್ಳಿಗೆ ಫ್ರೀ ಬಿಟ್ಬಿಡ್ಬೇಕು ಸುಮ್ಕರ ಆಮೇಲೆ ತಗ. ಅರ ಎಲ್ಲಾರ್ಗೆ ಅನ್ನಲ್ಲ, ನಾ ಬಿಟ್ಟೆನಪ್ಪ ಹೋಲತ್ತಾಗ. ನಿಮ್ಗೆ ಯಾವ ಇಷ್ಟ ಹುಡುಗಿಯಾರನ್ನ ಬಡ ಬಡ ಪಟಾಯಿಸಿ ಲಗ್ನ ಮಾಡ್ಕೊರಪ್ಪ ಅಂತ ಹೇಳತ್ತಾಗ. ಕನೆ ನೋಡಕ್ಕೆ ಹೋಗ್ಬೇಕು, ಒಂದೊಂದು ಮನೆಗೂ ಅಡ್ಡಾಡ್ಬೇಕು, ಅವ್ರ ಮನೆಗೆಲ್ಲ ಖರ್ಚಾಕೊಂಡು ಹೋಗ್ಬೇಕು. ಚಾ ಚುಮ್ಮರಿ ಅದೊಟ್ಟು ಕೊಡ್ತಾರ, ಅದೊಟ್ಟು ತಿನ್ನಾಕ ಅವ್ರಿಗೆ ಮತ್ತೆ ಗಾಡಿ ಮಾಡ್ಕೊಂಡು ಅಡ್ಡಾಡ್ಬೇಕು. ಸುಮ್ಮನೆ ಅಷ್ಟು ಟೈಮ್ ಯಾರ ಕಡೆ ಐತಿ? ಅದು ಅಲ್ಲದೆ ನಿಮ್ಮ ಮಗನ ಗುಣಗಾನ ಜೈಲಿಗೆ ಹೋಗಿ ಬಂದಾನ, ಅದೆಲ್ಲ ವಿಚಾರ ಗೊತ್ತೈತೋ ಗೊತ್ತಿಲ್ಲ, ಯಾರಿಗೆ ಗೊತ್ತು? ಅದು ಗೊತ್ತಾದ್ರಂತೂ ಯಾರು ಕನ್ನೆ ಕೊಡ್ತಾರನ? ಯಾಕ ಏನ ಅಂತಾರ. ಅದ್ರ ಸಂಬಂಧ ಇವನ್ನ ಲವ್ ಮಾಡ್ಯಾನ, ಮಾಡ್ಕೊಂಡ್ ಬರ್ಲಿ ಸುಮ್ಮನೆ ರೀ. ಅದು ಸರಿ ಅನ್ನ ನೋಡ್, ಬಂದಕ್ಕೆ ಏನ್ ರೊಟ್ಟಿ ಮಾಡಿ ಕೊಡ್ತಾಳೋ, ಇವನ್ನ ಓಡಿಸ್ಕೊಂಡು ಹೋಗ್ತಾಳೋ. ನಿಮ್ಗೆ ಯಾಕ್ರಿ ಅದ್ರ ಚಿಂತಿ? ಉಂಡಿ ಕಟ್ಟಿಟ್ಟೇನೆ ಏನ, ಅಡಿಗೆ ಮನೆಯಾಗ ಇಡಲ್ಲ, ರೂಮ್ನಾಗ ಒಂದು ಡಬ್ಬ್ಯಾಗ ಹಾಕಿ ತೆಗೆದಿಟ್ಟಿರ್ತೇನೆ. ಇದ್ರಾಗೆಲ್ಲ ಡ್ರೈ ಫ್ರೂಟ್ಸು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪೀಸ್ತಾ, ಸದಿನ ಅಗಸಿ, ಇದು ಅಗಸಿ ಅಂತ ನಾನು ನೋಡಿ ಏನದು, ಈ ಕುಂಬಳಕಾಯಿ ಬೀಜ, ಅವು ಸೂರ್ಯಕಾಂತಿ ಬೀಜ, ಆಮ್ಯಾಗ ಅವು ಏನವು ಗಸಿ ಎಲ್ಲ ಅಂಟು, ತುಪ್ಪ, ಆಮೇಲೆ ಅವು ಎಂಥವು ತಂದು ಕೊಟ್ಟಿದ್ದ ಅಂಜೂರು, ಹತ್ತಿ ಹಣ್ಣು ಗತಿ ಇರ್ತದಲ್ಲ, ಅದು ಅಂಜೂರು ಹಣ್ಣಂತೆ. ಆಮ್ಯಾಗ ಅದು ಎಂಥದ ಏನೋ ಸುಡುಗಾಡೆ ಹೇಳಕ್ಕೆ ಬರೋದಲ್ಲ, ಅದು ಖರ್ಜೂರ ದಪ್ಪಂದು, ಅದನ್ನೆಲ್ಲ ತಂದು ಕೊಟ್ಟಾನ. ಇಡುವೆ ತೋರಿಸಿದ್ದ. ಇವೆಲ್ಲಕ್ಕೂ ಯಾವ 4,000 ರೂಪಾಯಿ ಖರ್ಚಾಗೈತಿ. ಅಷ್ಟು ಉಂಡೆಕ್ಕವು ಚಂದ ಕಟ್ಟಿಡ ಆಪೊಂದು ನಾವೊಂದು ದಿನ ಒಂದೊಂದು ತಿಂತೇವೆ, ನೀನು ತಿನ್ನು, ದೇಹಕ್ಕೆ ಗಟ್ಟಿವು ಚಲೋ ಅಂತೇಳಿ ಅದಕ್ಕೆ ಅಡುಗೆ ಮನೆಯಾಗ ಇಟ್ಟಿರಂಗಿಲ್ಲ. ಮತ್ತೆ ತೊಗೊಂಬಂದ ಶಿವಲಿಂಗ್ ಬಂದ ಉಂಡಿ ತೊಂಬ, ಆಯ್ಕೆ ಬಂದ ಉಂಡಿ ತೊಂಬ, ಈಕೆ ಬಂದ ಉಂಡಿ ತೊಂಬ ಅಂದಿಂದ್ರಿ. ರವಾದ ಉಂಡಿ ಕಟ್ಟಿ ಅಡುಗೆ ಮನೆಯಾಗ ಇಟ್ಟೇನೆ. ಅವ್ರು ಅದನ್ನ ತಿನ್ವಲ್ರಾಕ. ಇವು ರೂಮ್ನಾಗ ಇಟ್ಟಿರ್ತೇನೆ ಬ್ಯಾಗ್ ಹಾಕಿ. ಏನು ತುಟ್ಟಿವಿ ಇವು. ಅಣ್ಣ, ಅಯ್ಯೋ ಬಂದ ಮಾತಾಡ್ಸ್ರಿ.